ನಾನೀಗ ವಿಜಯನಗರದ ಪ್ರಸಾದಂ ಹೋಟೆಲ್ ಒಳಗಡೆ ಇದ್ದೇನೆ. ಇಲ್ಲಿ 5ರಿಂದ 10 ರೂಪಾಯಿ ಜಾಸ್ತಿ ಮಾಡ್ತಾರೆ ಟೀ ಕಾಫಿ ದರ. ಹೀಗಾಗಿ ಸಾಕಷ್ಟು ಜನ ಬಂದು ಕುಡಿತಾ ಇದ್ದಾರೆ. ದರ ಏರಿಕೆ ಮಾಡಿದ್ದು ಅನಿವಾರ್ಯವಾಗಿ ದರ ಏರಿಕೆ ಮಾಡಿದ್ದಾರೆ. ಯಾಕಂದರೆ ಗ್ಯಾಸ್ ಸಿಗ್ತಿಲ್ಲ, ಕಮರ್ಷಿಯಲ್ ಗ್ಯಾಸ್ ಸಿಗ್ತಿಲ್ಲ. ಯಾಕಂದರೆ ಈ ಒಂದು ಹೋಟ್ಲಿಗೆ 5 ಸಿಲಿಂಡರ್ ಬೇಕಾಗುತ್ತೆ. ಸದ್ಯಕ್ಕೆ 1ರಿಂದ 2 ಸಿಲಿಂಡರ್ ಮಾತ್ರ ಸಿಗ್ತಿದೆ. ಹೀಗಾಗಿ ನಮಗೂ ಸಹ ಕಷ್ಟ ಆಗಿದೆ. ಹೀಗಾಗಿ ದರ ಏರಿಕೆ ಮಾಡಿದ್ದು ಅಂತ ಇಲ್ಲಿ ಗ್ರಾಹಕರ ಗಮನಕ್ಕೆ ಅಂತ ಬೋರ್ಡ್ ಹಾಕಿದ್ದಾರೆ. ಇಲ್ಲಿ ನೋಡ್ತಿರ್ಬೋದು ಗ್ಯಾಸ್ ಮತ್ತು ಇತರೆ ಪದಾರ್ಥಗಳ ಬೆಲೆ ಏರಿಕೆ ಆಗಿದೆ. ಟೀ ಕಾಫಿ ಮತ್ತು ಆಹಾರಗಳ ಬೆಲೆ 5ರಿಂದ 10 ರೂಪಾಯಿ ಜಾಸ್ತಿ ಮಾಡಿದ್ದೇವೆ. ಇದು ತಾತ್ಕಾಲಿಕ ಬೆಲೆ ಮಾಡಲಾಗಿದೆ ಜಾಸ್ತಿ ಮಾಡಲಾಗಿದೆ. ಗ್ರಾಹಕರು ದಯವಿಟ್ಟು ಸಹಕರಿಸಬೇಕಂತ ಒಂದು ಕಡೆ ಮನವಿ ಸಹ ಮಾಡಿಕೊಂಡಿದ್ದಾರೆ. ಸಾಕಷ್ಟು ಜನ ಬಂದು ಟೀ ಕಾಫಿ ಕುಡ್ತಿದ್ದಾರೆ, ತಿಂಡಿ ಸಹ ತಿಂತಿದ್ದಾರೆ. ದರ ಏರಿಕೆ ಆಗಿದೆ. ಹೀಗಾಗಿ ಏನು ಮಾಡೋಕ್ಕಾಗಲ್ಲ. ಇಲ್ಲಿ ಮ್ಯಾನೇಜರ್ ಮಾತಾಡಿಸ್ತೀನಿ. ಸರ್, ದರ ಏರಿಕೆ ಮಾಡಿದ್ರಿ 5ರಿಂದ 10 ರೂಪಾಯಿ. ಟೀ ಕಾಫಿಗೆ ಮಾತ್ರನಾ ಮತ್ತು ತಿಂಡಿಗಳಿಗೆ ಇದೆಯಾ ದರ ಏರಿಕೆ ಅಂತ? ತಿಂಡಿಗಳಿಗೇನು ಜಾಸ್ತಿ ಮಾಡಿಲ್ಲ, ನಾವು ಟೀ ಕಾಫಿಗೆ ಮಾತ್ರ ಮಾಡಿದ್ದೀವಿ. ಕಾರಣ ಏನಂತ ಹೇಳಿದ್ರೆ ಇವಾಗ ನಮಗೆ 5 ಗ್ಯಾಸ್ ಸಿಗ್ತಾ ಇದ್ದ ಜಾಗದಲ್ಲಿ 1-2 ಸಿಲಿಂಡರ್ ಸಿಗ್ತಾ ಇದೆ. ಹಾಗೆ ನಾವು ಮಾಡ್ತಾ ಇದ್ದ ಪದಾರ್ಥಗಳು ಪ್ರತಿಯೊಂದನ್ನು ನಾವು ಮಾಡ್ಕೊಡೋಕೆ ಇಲ್ಲ. ನಮಗೆ ಗ್ರಾಹಕರ ನಿರೀಕ್ಷೆಗಳು ಅವರು ಬರ್ತಾ ಇದ್ದಾರೆ, ಅವ್ರಿಗೆ ಬೇಕಾದಂಥದ್ದು ನಾವು ಕೊಡಲೇಬೇಕಾಗುತ್ತೆ, ಏನು ಮಾಡೋಕ್ಕಾಗಲ್ಲ. ಬಟ್ ನಾವು ಜಾಸ್ತಿ ಗ್ಯಾಸ್ ಯೂಸ್ ಆಗುವಂಥ ಐಟಮ್ಗಳನ್ನ ನಾವು ಯಾವುದು ಮಾಡ್ತಾಯಿಲ್ಲ. ಅನಿವಾರ್ಯವಾಗಿ ಈಗ ಕಸ್ಟಮರು ಏನು ಗ್ರಾಹಕರು ಕೇಳ್ತಾ ಇದ್ದಾರೆ, ಅದಕ್ಕೋಸ್ಕರ ನಾವು ಮಾಡ್ತಾ ಇದ್ದೀವಿ. ಟೀ ಕಾಫಿಗೆ ಮಾತ್ರನಾ 5ರಿಂದ 10 ರೂಪಾಯಿ ಹೇಗೆ? ಇದು ಟೀ ಕಾಫಿಗೆ ಬರೀ 5 ರೂಪಾಯಿ ಮಾತ್ರ ಮಾಡಿರೋದು. ಅಕಸ್ಮಾತ್ ನಮಗೆ ಪದಾರ್ಥಗಳ ಒಳಗಡೆ ಏನು ರೇಷನ್ ಐಟಮ್ ಬೇಕಾಗುತ್ತೆ ಅದೇನಾದ್ರು ಜಾಸ್ತಿ ಆದರೆ ನಾವು ಏನು ಕನಿಷ್ಠ ಐಟಮ್ಗಳು ಮಾಡ್ತಾಯಿದ್ದೀನಿ ಅದನ್ನು ದರ ಏರಿಸಲೇಬೇಕಾಗುತ್ತೆ. ಇಡ್ಲಿ 10 ರೂಪಾಯಿ ಜಾಸ್ತಿ ಆಗುತ್ತೆ. ಮುಂದಿನ ದಿನಗಳ ದರ ಏರಿಕೆ ಆಯಿತು ಅಂದರೆ ಏರಿಕೆ ಆದರೆ ಮಾತ್ರ ನಾವು ಅಲ್ಲಿ ಹಾಕಿರೋದು ತಾತ್ಕಾಲಿಕವಾಗಿ ಮಾತ್ರ ಅಂತ ಹಾಕಿದ್ದೀವಿ. ಇದು ಯಥಾಸ್ಥಿತಿಗೆ ಬಂತು ಅಂತ ಹೇಳಿದ್ರೆ ನಮ್ಮದು ಮೊದಲು ಯಾವ ರೇಟ್ ಇತ್ತು ಅದೇ ರೇಟಲ್ಲಿ ನಾವು ಗ್ರಾಹಕರಿಗೆ ಕೇಳ್ತಿದ್ದಾರೆ. ಏನಾದರೂ ದರ ಏರಿಕೆ ಆಗಿದೆ ಅಂತ ಏನಾದರೂ ಕೇಳ್ತಿದ್ರೆ ಈ ಬೋರ್ಡ್ ನೋಡಿ ಏನಾದರೂ? ಜನ ಯಾರು ಬಂದು ಕೇಳ್ತಾ ಇಲ್ಲ. ನಮಗೆ ಅವರೇ ಹೀಗೆ ಮಾಡಿ ಅಂತ ಹೇಳಿ ಗ್ರಾಹಕರೇ ನಮಗೆ ಸಪೋರ್ಟ್ ಕೊಡ್ತಾ ಇರೋದು. ಇದೇ ರೀತಿ ಮಾಡಿ ಅನಿವಾರ್ಯವಾಗಿ ಏನು ಮಾಡೋಕ್ಕಾಗಲ್ಲ, ಹೋಟ್ಲು ಪರಿಸ್ಥಿತಿಗಳೆಲ್ಲ ಹೀಗಿದೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ಈ ಥರ ಮಾಡ್ಕೊಂಡಿದ್ದೀವಿ. ನಮ್ಮದು ಹೋಟೆಲ್ ಸಂಘದವರು ಯಾವುದೇ ದರ ಏರಿಕೆ ಮಾಡಲ್ಲ ಹೋಟೆಲ್ದವರು ಅಂತ ಹೇಳ್ತಿದ್ರೆ, ನೀವು ದರ ಏರಿಕೆ ಮಾಡಿದಿರಿ? ದರ ಏರಿಕೆ ನಾವು ಹೋಟೆಲ್ ಪ್ರತಿಯೊಂದು ಐಟಮಿಗೆ ಮಾಡಿಲ್ಲ, ಬರೀ ಟೀ ಕಾಫಿಗೆ ಮಾಡಿದ್ದೀವಿ ಅಷ್ಟೇ. ಬರೀ 5 ರೂಪಾಯಿ ಮಾಡಿದ್ದೀವಿ. ಅದು ಅನಿವಾರ್ಯವಾಗಿ ಗ್ಯಾಸ್ ಸಿಗದೆ ಇರೋ ಕಾರಣ ಮತ್ತು ಈಗ ಪ್ರತಿಯೊಂದು ಐಟಮ್ ಜಾಸ್ತಿ ಆಗಿದ್ದಕ್ಕೆ ನಾವು ಈಗ ತಾತ್ಕಾಲಿಕವಾಗಿ ಇದನ್ನು ಮಾಡ್ಕೊಂಡಿದ್ದೀವಿ ಅಷ್ಟೇ. ತಾತ್ಕಾಲಿಕವಾಗಿ ಬೋರ್ಡ್ ಹಾಕಿದ್ದಾರೆ 5ರಿಂದ 10 ರೂಪಾಯಿ ಜಾಸ್ತಿ ಮಾಡಿದಂತ. ಟೀ ಕಾಫಿಗೆ 5 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಅಕಸ್ಮಾತ್ ಬೇರೆ ಆಹಾರ ಪದಾರ್ಥಗಳು ಜಾಸ್ತಿ ಆದರೆ 10 ರೂಪಾಯಿ ಮಾಡ್ತಾರೆ. ಇಡ್ಲಿಗೆ 10 ರೂಪಾಯಿ ಜಾಸ್ತಿ ಮಾಡ್ಬೋದು, ದೋಸೆಗೆ 10 ರೂಪಾಯಿ ಜಾಸ್ತಿ ಮಾಡ್ಬೋದು. ಹೀಗಾಗಿ ಸಾಕಷ್ಟು ಜನ ಬಂದು ಈ ಒಂದು ಪ್ರಸಾದಂ ಹೋಟ್ಲಿಗೆ ಬಂದು ಕಾಫಿ ಕುಡ್ತಿದ್ದಾರೆ, ತಿಂಡಿ ಮಾಡ್ತಿದ್ದಾರೆ. ಗ್ರಾಹಕರು ಸಹ ಕೆಲವೊಬ್ಬರು ಸಹಕರಿಸಬೇಕಂತ ಹೇಳ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಾನೀಗ ವಿಜಯನಗರದ ಪ್ರಸಾದಂ ಹೋಟೆಲ್ ಒಳಗಡೆ ಇದ್ದೇನೆ. ಇಲ್ಲಿ 5ರಿಂದ 10 ರೂಪಾಯಿ ಜಾಸ್ತಿ ಮಾಡ್ತಾರೆ ಟೀ ಕಾಫಿ ದರ. ಹೀಗಾಗಿ ಸಾಕಷ್ಟು ಜನ ಬಂದು ಕುಡಿತಾ ಇದ್ದಾರೆ. ದರ ಏರಿಕೆ ಮಾಡಿದ್ದು ಅನಿವಾರ್ಯವಾಗಿ ದರ ಏರಿಕೆ ಮಾಡಿದ್ದಾರೆ. ಯಾಕಂದರೆ ಗ್ಯಾಸ್ ಸಿಗ್ತಿಲ್ಲ, ಕಮರ್ಷಿಯಲ್ ಗ್ಯಾಸ್ ಸಿಗ್ತಿಲ್ಲ. ಯಾಕಂದರೆ ಈ ಒಂದು ಹೋಟ್ಲಿಗೆ 5 ಸಿಲಿಂಡರ್ ಬೇಕಾಗುತ್ತೆ. ಸದ್ಯಕ್ಕೆ 1ರಿಂದ 2 ಸಿಲಿಂಡರ್ ಮಾತ್ರ ಸಿಗ್ತಿದೆ. ಹೀಗಾಗಿ ನಮಗೂ ಸಹ ಕಷ್ಟ ಆಗಿದೆ. ಹೀಗಾಗಿ ದರ ಏರಿಕೆ ಮಾಡಿದ್ದು ಅಂತ ಇಲ್ಲಿ ಗ್ರಾಹಕರ ಗಮನಕ್ಕೆ ಅಂತ ಬೋರ್ಡ್ ಹಾಕಿದ್ದಾರೆ. ಇಲ್ಲಿ ನೋಡ್ತಿರ್ಬೋದು ಗ್ಯಾಸ್ ಮತ್ತು ಇತರೆ ಪದಾರ್ಥಗಳ ಬೆಲೆ ಏರಿಕೆ ಆಗಿದೆ. ಟೀ ಕಾಫಿ ಮತ್ತು ಆಹಾರಗಳ ಬೆಲೆ 5ರಿಂದ 10 ರೂಪಾಯಿ ಜಾಸ್ತಿ ಮಾಡಿದ್ದೇವೆ. ಇದು ತಾತ್ಕಾಲಿಕ ಬೆಲೆ ಮಾಡಲಾಗಿದೆ ಜಾಸ್ತಿ ಮಾಡಲಾಗಿದೆ. ಗ್ರಾಹಕರು ದಯವಿಟ್ಟು ಸಹಕರಿಸಬೇಕಂತ ಒಂದು ಕಡೆ ಮನವಿ ಸಹ ಮಾಡಿಕೊಂಡಿದ್ದಾರೆ. ಸಾಕಷ್ಟು ಜನ ಬಂದು ಟೀ ಕಾಫಿ ಕುಡ್ತಿದ್ದಾರೆ, ತಿಂಡಿ ಸಹ ತಿಂತಿದ್ದಾರೆ. ದರ ಏರಿಕೆ ಆಗಿದೆ. ಹೀಗಾಗಿ ಏನು ಮಾಡೋಕ್ಕಾಗಲ್ಲ. ಇಲ್ಲಿ ಮ್ಯಾನೇಜರ್ ಮಾತಾಡಿಸ್ತೀನಿ. ಸರ್, ದರ ಏರಿಕೆ ಮಾಡಿದ್ರಿ 5ರಿಂದ 10 ರೂಪಾಯಿ. ಟೀ ಕಾಫಿಗೆ ಮಾತ್ರನಾ ಮತ್ತು ತಿಂಡಿಗಳಿಗೆ ಇದೆಯಾ ದರ ಏರಿಕೆ ಅಂತ? ತಿಂಡಿಗಳಿಗೇನು ಜಾಸ್ತಿ ಮಾಡಿಲ್ಲ, ನಾವು ಟೀ ಕಾಫಿಗೆ ಮಾತ್ರ ಮಾಡಿದ್ದೀವಿ. ಕಾರಣ ಏನಂತ ಹೇಳಿದ್ರೆ ಇವಾಗ ನಮಗೆ 5 ಗ್ಯಾಸ್ ಸಿಗ್ತಾ ಇದ್ದ ಜಾಗದಲ್ಲಿ 1-2 ಸಿಲಿಂಡರ್ ಸಿಗ್ತಾ ಇದೆ. ಹಾಗೆ ನಾವು ಮಾಡ್ತಾ ಇದ್ದ ಪದಾರ್ಥಗಳು ಪ್ರತಿಯೊಂದನ್ನು ನಾವು ಮಾಡ್ಕೊಡೋಕೆ ಇಲ್ಲ. ನಮಗೆ ಗ್ರಾಹಕರ ನಿರೀಕ್ಷೆಗಳು ಅವರು ಬರ್ತಾ ಇದ್ದಾರೆ, ಅವ್ರಿಗೆ ಬೇಕಾದಂಥದ್ದು ನಾವು ಕೊಡಲೇಬೇಕಾಗುತ್ತೆ, ಏನು ಮಾಡೋಕ್ಕಾಗಲ್ಲ. ಬಟ್ ನಾವು ಜಾಸ್ತಿ ಗ್ಯಾಸ್ ಯೂಸ್ ಆಗುವಂಥ ಐಟಮ್ಗಳನ್ನ ನಾವು ಯಾವುದು ಮಾಡ್ತಾಯಿಲ್ಲ. ಅನಿವಾರ್ಯವಾಗಿ ಈಗ ಕಸ್ಟಮರು ಏನು ಗ್ರಾಹಕರು ಕೇಳ್ತಾ ಇದ್ದಾರೆ, ಅದಕ್ಕೋಸ್ಕರ ನಾವು ಮಾಡ್ತಾ ಇದ್ದೀವಿ. ಟೀ ಕಾಫಿಗೆ ಮಾತ್ರನಾ 5ರಿಂದ 10 ರೂಪಾಯಿ ಹೇಗೆ? ಇದು ಟೀ ಕಾಫಿಗೆ ಬರೀ 5 ರೂಪಾಯಿ ಮಾತ್ರ ಮಾಡಿರೋದು. ಅಕಸ್ಮಾತ್ ನಮಗೆ ಪದಾರ್ಥಗಳ ಒಳಗಡೆ ಏನು ರೇಷನ್ ಐಟಮ್ ಬೇಕಾಗುತ್ತೆ ಅದೇನಾದ್ರು ಜಾಸ್ತಿ ಆದರೆ ನಾವು ಏನು ಕನಿಷ್ಠ ಐಟಮ್ಗಳು ಮಾಡ್ತಾಯಿದ್ದೀನಿ ಅದನ್ನು ದರ ಏರಿಸಲೇಬೇಕಾಗುತ್ತೆ. ಇಡ್ಲಿ 10 ರೂಪಾಯಿ ಜಾಸ್ತಿ ಆಗುತ್ತೆ. ಮುಂದಿನ ದಿನಗಳ ದರ ಏರಿಕೆ ಆಯಿತು ಅಂದರೆ? ಏರಿಕೆ ಆದರೆ ಮಾತ್ರ ನಾವು ಅಲ್ಲಿ ಹಾಕಿರೋದು ತಾತ್ಕಾಲಿಕವಾಗಿ ಮಾತ್ರ ಅಂತ ಹಾಕಿದ್ದೀವಿ.
ಇದು ಯಥಾಸ್ಥಿತಿಗೆ ಬಂತು ಅಂತ ಹೇಳಿದ್ರೆ ನಮ್ಮದು ಮೊದಲು ಯಾವ ರೇಟ್ ಇತ್ತು ಅದೇ ರೇಟಲ್ಲಿ ನಾವು ಗ್ರಾಹಕರಿಗೆ ಬಂದು ಕೇಳ್ತಿದ್ದಾರಾ ಏನಾದರೂ ದರ ಏರಿಕೆ ಆಗಿದೆ ಅಂತ ಏನಾದರೂ ಕೇಳ್ತಿದ್ರೆ ಈ ಬೋರ್ಡ್ ನೋಡಿ ಏನಾದರೂ ಜನ ಯಾರು ಬಂದು ಕೇಳ್ತಾ ಇಲ್ಲ. ನಮ್ಗೆ ಅವರೇ ಹೀಗೆ ಮಾಡಿ ಅಂತ ಹೇಳಿ ಗ್ರಾಹಕರೇ ನಮಗೆ ಸಪೋರ್ಟ್ ಕೊಡ್ತಾ ಇರೋದು. ಇದೇ ರೀತಿ ಮಾಡಿ ಅನಿವಾರ್ಯವಾಗಿ ಏನು ಮಾಡೋಕ್ಕಾಗಲ್ಲ, ಹೋಟ್ಲ್ ಪರಿಸ್ಥಿತಿಗಳೆಲ್ಲ ಹೀಗಿದೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ಈ ಥರ ಮಾಡ್ಕೊಂಡಿದ್ದೀವಿ. ನಮ್ದು ಹೋಟೆಲ್ ಸಂಘದವರು ಯಾವುದೇ ದರ ಏರಿಕೆ ಮಾಡಲ್ಲ ಹೋಟೆಲ್ದವರು ಅಂತ ಹೇಳ್ತಿದ್ರೆ ನೀವು ದರ ಏರಿಕೆ ಮಾಡಿದ್ರಿ. ದರ ಏರಿಕೆ ನಾವು ಹೋಟೆಲ್ ಪ್ರತಿಯೊಂದು ಐಟಮಿಗೆ ಮಾಡಿಲ್ಲ, ಬರೀ ಟೀ ಕಾಫಿಗೆ ಮಾಡಿದ್ದೀವಿ ಅಷ್ಟೇ. ಬರೀ 5 ರೂಪಾಯಿ ಮಾಡಿದ್ದೀವಿ. ಅದು ಅನಿವಾರ್ಯವಾಗಿ ಗ್ಯಾಸ್ ಸಿಗದೆ ಇರೋ ಕಾರಣ ಮತ್ತು ಈಗ ಪ್ರತಿಯೊಂದು ಐಟಮ್ ಜಾಸ್ತಿ ಆಗಿದ್ದಕ್ಕೆ ನಾವು ಈಗ ತಾತ್ಕಾಲಿಕವಾಗಿ ಇದನ್ನು ಮಾಡ್ಕೊಂಡಿದ್ದೀವಿ ಅಷ್ಟೇ. ತಾತ್ಕಾಲಿಕವಾಗಿ ಬೋರ್ಡ್ ಹಾಕಿದ್ದಾರೆ 5ರಿಂದ 10 ರೂಪಾಯಿ ಜಾಸ್ತಿ ಮಾಡಿದಂತೆ. ಟೀ ಕಾಫಿಗೆ 5 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಅಕಸ್ಮಾತ್ ಬೇರೆ ಆಹಾರ ಪದಾರ್ಥಗಳು ಜಾಸ್ತಿ ಆದರೆ 10 ರೂಪಾಯಿ ಮಾಡ್ತಾರೆ. ಇಡ್ಲಿಗೆ 10 ರೂಪಾಯಿ ಜಾಸ್ತಿ ಮಾಡ್ಬೋದು, ದೋಸೆಗೆ 10 ರೂಪಾಯಿ ಜಾಸ್ತಿ ಮಾಡ್ಬೋದು. ಹೀಗಾಗಿ ಸಾಕಷ್ಟು ಜನ ಬಂದು ಈ ಒಂದು ಪ್ರಸಾದ ಹೋಟ್ಲಿಗೆ ಬಂದು ಕಾಫಿ ಕುಡ್ತಿದ್ದಾರೆ, ತಿಂಡಿ ಮಾಡ್ತಿದ್ದಾರೆ. ಗ್ರಾಹಕರು ಸಹ ಕೆಲವೊಬ್ಬರು ಸಹಕರಿಸಬೇಕಂತ ಹೇಳ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಾನೀಗ ವಿಜಯನಗರದ ಪ್ರಸಾದಂ ಹೋಟೆಲ್ ಒಳಗಡೆ ಇದ್ದೇನೆ. ಇಲ್ಲಿ 5ರಿಂದ 10 ರೂಪಾಯಿ ಜಾಸ್ತಿ ಮಾಡ್ತಾರೆ ಟೀ ಕಾಫಿ ದರ. ಹೀಗಾಗಿ ಸಾಕಷ್ಟು ಜನ ಬಂದು ಕುಡಿತಾ ಇದ್ದಾರೆ. ದರ ಏರಿಕೆ ಮಾಡಿದ್ದು ಅನಿವಾರ್ಯವಾಗಿ ದರ ಏರಿಕೆ ಮಾಡಿದ್ದಾರೆ. ಯಾಕಂದರೆ ಗ್ಯಾಸ್ ಸಿಗ್ತಿಲ್ಲ, ಕಮರ್ಷಿಯಲ್ ಗ್ಯಾಸ್ ಸಿಗ್ತಿಲ್ಲ. ಯಾಕಂದರೆ ಈ ಒಂದು ಹೋಟ್ಲಿಗೆ 5 ಸಿಲಿಂಡರ್ ಬೇಕಾಗುತ್ತೆ. ಸದ್ಯಕ್ಕೆ 1ರಿಂದ 2 ಸಿಲಿಂಡರ್ ಮಾತ್ರ ಸಿಗ್ತಿದೆ. ಹೀಗಾಗಿ ನಮಗೂ ಸಹ ಕಷ್ಟ ಆಗಿದೆ. ಹೀಗಾಗಿ ದರ ಏರಿಕೆ ಮಾಡಿದ್ದು ಅಂತ ಇಲ್ಲಿ ಗ್ರಾಹಕರ ಗಮನಕ್ಕೆ ಅಂತ ಬೋರ್ಡ್ ಹಾಕಿದ್ದಾರೆ. ಇಲ್ಲಿ ನೋಡ್ತಿರ್ಬೋದು ಗ್ಯಾಸ್ ಮತ್ತು ಇತರೆ ಪದಾರ್ಥಗಳ ಬೆಲೆ ಏರಿಕೆ ಆಗಿದೆ. ಟೀ ಕಾಫಿ ಮತ್ತು ಆಹಾರಗಳ ಬೆಲೆ 5ರಿಂದ 10 ರೂಪಾಯಿ ಜಾಸ್ತಿ ಮಾಡಿದ್ದೇವೆ. ಇದು ತಾತ್ಕಾಲಿಕ ಬೆಲೆ ಮಾಡಲಾಗಿದೆ ಜಾಸ್ತಿ ಮಾಡಲಾಗಿದೆ. ಗ್ರಾಹಕರು ದಯವಿಟ್ಟು ಸಹಕರಿಸಬೇಕಂತ ಒಂದು ಕಡೆ ಮನವಿ ಸಹ ಮಾಡಿಕೊಂಡಿದ್ದಾರೆ. ಸಾಕಷ್ಟು ಜನ ಬಂದು ಟೀ ಕಾಫಿ ಕುಡ್ತಿದ್ದಾರೆ, ತಿಂಡಿ ಸಹ ತಿಂತಿದ್ದಾರೆ. ದರ ಏರಿಕೆ ಆಗಿದೆ. ಹೀಗಾಗಿ ಏನು ಮಾಡೋಕ್ಕಾಗಲ್ಲ. ಇಲ್ಲಿ ಮ್ಯಾನೇಜರ್ ಮಾತಾಡಿಸ್ತೀನಿ. ಸರ್, ದರ ಏರಿಕೆ ಮಾಡಿದ್ರಿ 5ರಿಂದ 10 ರೂಪಾಯಿ. ಟೀ ಕಾಫಿಗೆ ಮಾತ್ರನಾ ಮತ್ತು ತಿಂಡಿಗಳಿಗೆ ಇದೇನಾ ದರ ಏರಿಕೆ ಅಂತ? ತಿಂಡಿಗಳಿಗೇನು ಜಾಸ್ತಿ ಮಾಡಿಲ್ಲ, ನಾವು ಟೀ ಕಾಫಿಗೆ ಮಾತ್ರ ಮಾಡಿದ್ದೀವಿ. ಕಾರಣ ಏನಂತ ಹೇಳಿದ್ರೆ ಇವಾಗ ನಮಗೆ 5 ಗ್ಯಾಸ್ ಸಿಗ್ತಾ ಇದ್ದ ಜಾಗದಲ್ಲಿ 1-2 ಸಿಲಿಂಡರ್ ಸಿಗ್ತಾ ಇದೆ. ಹಾಗೆ ನಾವು ಮಾಡ್ತಾ ಇದ್ದ ಪದಾರ್ಥಗಳು ಪ್ರತಿಯೊಂದನ್ನು ನಾವು ಮಾಡ್ಕೊಡೋಕ್ಕಾಗ್ತಾ ಇಲ್ಲ. ನಮಗೆ ಗ್ರಾಹಕರ ನಿರೀಕ್ಷೆಗಳು ಅವರು ಬರ್ತಾ ಇದ್ದಾರೆ, ಅವ್ರಿಗೆ ಬೇಕಾದಂಥದ್ದು ನಾವು ಕೊಡಲೇಬೇಕಾಗುತ್ತೆ, ಏನು ಮಾಡೋಕ್ಕಾಗಲ್ಲ. ಬಟ್ ನಾವು ಜಾಸ್ತಿ ಗ್ಯಾಸ್ ಯೂಸ್ ಆಗುವಂಥ ಐಟಮ್ಗಳನ್ನ ನಾವು ಯಾವುದು ಮಾಡ್ತಾಯಿಲ್ಲ. ಅನಿವಾರ್ಯವಾಗಿ ಈಗ ಕಸ್ಟಮರು ಏನು ಗ್ರಾಹಕರು ಕೇಳ್ತಾ ಇದ್ದಾರೆ, ಅದಕ್ಕೋಸ್ಕರ ನಾವು ಮಾಡ್ತಾ ಇದ್ದೀವಿ. ಟೀ ಕಾಫಿಗೆ ಮಾತ್ರನಾ 5ರಿಂದ 10 ರೂಪಾಯಿ ಹೇಗೆ? ಇದು ಟೀ ಕಾಫಿಗೆ ಬರೀ 5 ರೂಪಾಯಿ ಮಾತ್ರ ಮಾಡಿರೋದು. ಅಕಸ್ಮಾತ್ ನಮಗೆ ಪದಾರ್ಥಗಳ ಒಳಗಡೆ ಏನು ರೇಷನ್ ಐಟಮ್ ಬೇಕಾಗುತ್ತೆ ಅದೇನಾದ್ರು ಜಾಸ್ತಿ ಆದರೆ ನಾವು ಏನು ಕನಿಷ್ಠ ಐಟಮ್ಗಳು ಮಾಡ್ತಾ ಇದ್ದೀನಿ ಅದನ್ನು ದರ ಏರಿಸಲೇಬೇಕಾಗುತ್ತೆ. ಇಡ್ಲಿ 10 ರೂಪಾಯಿ ಜಾಸ್ತಿ ಆಗುತ್ತೆ. ಮುಂದಿನ ದಿನಗಳ ದರ ಏರಿಕೆ ಆಯಿತು ಅಂದರೆ ಏರಿಕೆ ಆದರೆ ಮಾತ್ರ ನಾವು ಅಲ್ಲಿ ಹಾಕಿರೋದು ತಾತ್ಕಾಲಿಕವಾಗಿ ಮಾತ್ರ ಅಂತ ಹಾಕಿದ್ದೀವಿ. ಇದು ಯಥಾಸ್ಥಿತಿಗೆ ಬಂತು ಅಂತ ಹೇಳಿದ್ರೆ ನಮ್ಮದು ಮೊದಲು ಯಾವ ರೇಟ್ ಇತ್ತು ಅದೇ ರೇಟಲ್ಲಿ ನಾವು ಗ್ರಾಹಕರಿಗೆ ಕೇಳ್ತಿದ್ದಾರಾ ಏನಾದರೂ ದರ ಏರಿಕೆ ಆಗಿದೆ ಅಂತ ಏನಾದರೂ ಕೇಳ್ತಿದ್ರೆ ಈ ಬೋರ್ಡ್ ನೋಡಿ ಏನಾದರೂ ಜನ ಯಾರು ಬಂದು ಕೇಳ್ತಾ ಇಲ್ಲ. ನಮ್ಗೆ ಅವರೇ ಹೀಗೆ ಮಾಡಿ ಅಂತ ಹೇಳಿ ಗ್ರಾಹಕರೇ ನಮಗೆ ಸಪೋರ್ಟ್ ಕೊಡ್ತಾ ಇರೋದು. ಇದೇ ರೀತಿ ಮಾಡಿ ಅನಿವಾರ್ಯವಾಗಿ ಏನು ಮಾಡೋಕ್ಕಾಗಲ್ಲ, ಹೋಟ್ಲ್ ಪರಿಸ್ಥಿತಿಗಳೆಲ್ಲ ಹೀಗಿದೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ಈ ಥರ ಮಾಡ್ಕೊಂಡಿದ್ದೀವಿ. ನಮ್ಮದು ಹೋಟೆಲ್ ಸಂಘದವರು ಯಾವುದೇ ದರ ಏರಿಕೆ ಮಾಡಲ್ಲ ಹೋಟೆಲ್ದವರು ಅಂತ ಹೇಳ್ತಿದ್ರೆ ನೀವು ದರ ಏರಿಕೆ ಮಾಡಿದ್ರಿ. ದರ ಏರಿಕೆ ನಾವು ಹೋಟೆಲ್ ಪ್ರತಿಯೊಂದು ಐಟಮಿಗೆ ಮಾಡಿಲ್ಲ, ಬರೀ ಟೀ ಕಾಫಿಗೆ ಮಾಡಿದ್ದೀವಿ ಅಷ್ಟೇ. ಬರೀ 5 ರೂಪಾಯಿ ಮಾಡಿದ್ದೀವಿ. ಅದು ಅನಿವಾರ್ಯವಾಗಿ ಗ್ಯಾಸ್ ಸಿಗದೆ ಇರೋ ಕಾರಣ ಮತ್ತು ಈಗ ಪ್ರತಿಯೊಂದು ಐಟಮ್ ಜಾಸ್ತಿ ಆಗಿದ್ದಕ್ಕೆ ನಾವು ಈಗ ತಾತ್ಕಾಲಿಕವಾಗಿ ಇದನ್ನು ಮಾಡ್ಕೊಂಡಿದ್ದೀವಿ ಅಷ್ಟೇ. ತಾತ್ಕಾಲಿಕವಾಗಿ ಬೋರ್ಡ್ ಹಾಕಿದ್ದಾರೆ 5ರಿಂದ 10 ರೂಪಾಯಿ ಜಾಸ್ತಿ ಮಾಡಿದಂತ. ಟೀ ಕಾಫಿಗೆ 5 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಅಕಸ್ಮಾತ್ ಬೇರೆ ಆಹಾರ ಪದಾರ್ಥಗಳು ಜಾಸ್ತಿ ಆದರೆ 10 ರೂಪಾಯಿ ಮಾಡ್ತಾರೆ. ಇಡ್ಲಿಗೆ 10 ರೂಪಾಯಿ ಜಾಸ್ತಿ ಮಾಡ್ಬೋದು, ದೋಸೆಗೆ 10 ರೂಪಾಯಿ ಜಾಸ್ತಿ ಮಾಡ್ಬೋದು. ಹೀಗಾಗಿ ಸಾಕಷ್ಟು ಜನ ಬಂದು ಈ ಒಂದು ಪ್ರಸಾದ ಹೋಟ್ಲಿಗೆ ಬಂದು ಕಾಫಿ ಕುಡ್ತಿದ್ದಾರೆ, ತಿಂಡಿ ಮಾಡ್ತಿದ್ದಾರೆ. ಗ್ರಾಹಕರು ಸಹ ಕೆಲವೊಬ್ಬರು ಸಹಕರಿಸಬೇಕಂತ ಹೇಳ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.